ಗುಡ್ ಮಾರ್ನಿಂಗ್. ಲಾಸ್ಟ್ ಕ್ಲಾಸಲ್ಲಿ ಕಟ್ಟಿಂಗ್ದು ಡ್ರಾಫ್ಟಿಂಗ್ ಪ್ರಿನ್ಸಿಪಲ್ಸ್ ತಿಳ್ಕೊಂಡ್ರಿ. ಈ ಕ್ಲಾಸಲ್ಲಿ ಕಟ್ಟಿಂಗ್ ಪ್ರಿನ್ಸಿಪಲ್ಸ್, ವಾಟ್ ಆರ್ ದ ಪ್ರಿನ್ಸಿಪಲ್ಸ್ ಇನ್ ಅ ಕಟ್ಟಿಂಗ್. ಪ್ರಿನ್ಸಿಪಲ್ಸ್ ಆಫ್ ಕಟ್ಟಿಂಗ್. ಲಾಸ್ಟ್ ಕ್ಲಾಸಲ್ಲಿ ಪ್ರಿನ್ಸಿಪಲ್ಸ್ ಆಫ್ ಡ್ರಾಫ್ಟಿಂಗ್ ತಿಳ್ಕೊಂಡ್ರಿ, ಪ್ರಿನ್ಸಿಪಲ್ಸ್ ಆಫ್ ಮೆಷರ್ಮೆಂಟ್ಸ್ ತಿಳ್ಕೊಂಡ್ರಿ, ಮೆಷರ್ಮೆಂಟ್ಸ್ ಯೂಸಸ್ ತಿಳ್ಕೊಂಡ್ರಿ, ಮೆಷರ್ಮೆಂಟ್ ಮೆಥಡ್ಸ್ ತಿಳ್ಕೊಂಡ್ರಿ, ಕ್ಲಾಸಿಫಿಕೇಶನ್ ಆಫ್ ಮೆಷರ್ಮೆಂಟ್ಸ್ ತಿಳ್ಕೊಂಡ್ರಿ. ಈ ಕ್ಲಾಸಲ್ಲಿ ಪ್ರಿನ್ಸಿಪಲ್ಸ್ ಆಫ್ ಕಟ್ಟಿಂಗ್. ಕಟ್ ಮಾಡಬೇಕಾದ್ರೆ ವಾಟ್ ಆರ್ ದ ಪ್ರಿನ್ಸಿಪಲ್ಸ್ ಶುಡ್ ಬಿ ಫಾಲೋಡ್. ಏನೇನು, ಈಗ ಬಟ್ಟೆ ಮೆಷರ್ಮೆಂಟ್ ತೊಗೊಂಡಾಯ್ತು, ಮೆಷರ್ಮೆಂಟ್ ತೊಗೊಂಡಾದ್ಮೇಲೆ ಡ್ರಾಫ್ಟ್ ಹಾಕಾಯ್ತು, ಡ್ರಾಫ್ಟ್ ಹಾಕಾದ್ಮೇಲೆ ಕಟ್ ಮಾಡಬೇಕಾದ್ರೆ ಏನೇನು ನಾವು ಪ್ರಿಕಾಷನ್ ತೊಗೋಬೇಕಾಗುತ್ತೆ, ಏನೇನು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನ ಫಾಲೋ ಮಾಡಬೇಕಾಗುತ್ತೆ ಅಂತ. ಬಿಫೋರ್ ಸ್ಟಿಚಿಂಗ್ ಎ ಗಾರ್ಮೆಂಟ್ ಸೂಟೇಬಲ್ ಪ್ಯಾಟ್ರನ್ ಆ್ಯಂಡ್ ದೆನ್ ಕ್ಲಾತ್ ಈಸ್ ಕಟ್ ಆ್ಯಸ್ ಪರ್ ದ ಪ್ರಿಸ್ಕ್ರೈಬ್ಡ್ ಲೇಔಟ್. ನಾವು ಒಂದು ಗಾರ್ಮೆಂಟ್ನ ಪ್ರಿಪೇರ್ ಮಾಡೋಕ್ಕೂ ಮೊದಲು ಅದಕ್ಕೆ ಬೇಕಾಗಿರುವಂತಹ ಸೂಟೇಬಲ್ ಪ್ಯಾಟ್ರನ್ನ ನಾವು ಕಟ್ ಮಾಡಿ ಇಟ್ಕೋಬೇಕು. ಆ್ಯಸ್ ಪರ್ ಪ್ರಿಸ್ಕ್ರೈಬ್ಡ್ ಲೇಔಟ್. ಆ್ಯಸ್ ಪರ್ ಪ್ರಿಸ್ಕ್ರೈಬ್ಡ್ ಲೇಔಟ್ ಅಂದರೆ ನಿಮಗೆ ಬೇಕಾಗಿರುವಂತಹ ಮೆಷರ್ಮೆಂಟಿಗೆ ತಕ್ಕ ಹಾಗೆ ನೀವು ಮೊದಲು ಪ್ಲ್ಯಾನ್ ಮಾಡ್ಕೊಂಡಿರ್ತೀರ. ಹೇಗಂದರೆ ಫ್ರಂಟ್ ಪಾರ್ಟು ಇಲ್ಲೇ ನಿಮಗೆ ಏನೋ ಕಸ್ಟಮರ್ಸ್ ನಿಮಗೆ ಕೊಟ್ಟಿರ್ತಾರೆ, ಏನು ಫ್ಯಾಬ್ರಿಕ್ನ, ಈ ಫ್ಯಾಬ್ರಿಕಲ್ಲಿ ನನಗೆ ಒಂದು ಗಾರ್ಮೆಂಟ್ನ ರೆಡಿ ಮಾಡಿಕೊಡಿ ಅಂತ. ಅಕಾರ್ಡಿಂಗ್ ಟು ದ ಫ್ಯಾಬ್ರಿಕ್, ಅಕಾರ್ಡಿಂಗ್ ಟು ದ ಮೆಷರ್ಮೆಂಟ್ ಯು ಕ್ಯಾನ್ ಕಟ್ ದ ಪ್ಯಾಟ್ರನ್ ಪೀಸಸ್ ಅಕಾರ್ಡಿಂಗ್ ಟು ದ ಪ್ರಿಸ್ಕ್ರೈಬ್ಡ್ ಲೇಔಟ್. ತಗೊಂಡಿರುವಂತಹ ಮೆಟೀರಿಯಲಲ್ಲಿ ತಗೊಂಡಿರುವಂತಹ ಮೆಷರ್ಮೆಂಟಿಗೆ ನಾವು ಡ್ರಾಫ್ಟ್ ಹಾಕ್ಬಿಟ್ಟು ಗಾರ್ಮೆಂಟ್ನ ರೆಡಿ ಮಾಡುವಂಥದ್ದು. ಡ್ರಾಫ್ಟ್ ಹಾಕಿ ಕಟ್ ಮಾಡಿ ಗಾರ್ಮೆಂಟ್ನ ರೆಡಿ ಮಾಡುವಂಥದ್ದು. ಬಿಫೋರ್ ಕಟ್ಟಿಂಗ್ ಎ ಪೀಸ್ ಲೆಂತ್ ದೇರ್ ಆರ್ ಸಮ್ ಅದರ್ ಇನ್ಸ್ಟ್ರಕ್ಷನ್ ಟು ಬಿ ನೆಸಸರಿ ಫಾಲೋಡ್ ಆ್ಯಸ್ ಇನ್ ಗೋಯಿಂಗ್ ಅಪಾನ್ ದೆಮ್. ನೀವು ಗಾರ್ಮೆಂಟ್ನ ಕಟ್ ಮಾಡೋಕ್ಕೂ ಮೊದಲು ಕೆಲವೊಂದು ಇನ್ಸ್ಟ್ರಕ್ಷನ್ನ ನೀವು ಫಾಲೋ ಮಾಡಬೇಕಾಗುತ್ತೆ. ನೀವು ಕಸ್ಟಮರ್ಸ್ ಕೊಟ್ಟಿದ್ದಾರೆ ಅಂತ ಕೂಡಲೇ ಯು ಕಾಂಟ್ ಕಟ್ ದ ಗಾರ್ಮೆಂಟ್ ಡೈರೆಕ್ಟ್ಲಿ. ಫಸ್ಟ್ ಯು ಹ್ಯಾವ್ ಟು ಪ್ಲ್ಯಾನ್. ವಿ ಕ್ಯಾನ್ ಸೇವ್ ಅವರ್ ಟೈಮ್. ಈ ರೀತಿ ಮಾಡೋದ್ರಿಂದ ನಮ್ಮ ಟೈಮ್ ಸೇವ್ ಆಗುತ್ತೆ. ಹೇಗೆ, ನಾವು ಕೆಲವೊಂದು ಇನ್ಸ್ಟ್ರಕ್ಷನ್ಸ್ನ ಫಾಲೋ ಮಾಡಬೇಕು. ಕೊಟ್ಟಿದ್ದಾರೆ ನಾವು ರೆಡಿ ಮಾಡ್ತೀವಿ ಅಂತ ಪ್ಲ್ಯಾನ್ ಇಲ್ಲದೆ ಆಲ್ ಆಫ್ ಸಡನ್ ನಾವು ಗಾರ್ಮೆಂಟ್ನ ಫ್ಯಾಬ್ರಿಕ್ನ ಕಟ್ ಮಾಡಿದರೆ ನಮ್ಮ ಟೈಮು ಹಾಳಾಗುತ್ತೆ. ಇದರಿಂದ ನಾವು ಇನ್ಸ್ಟ್ರಕ್ಷನ್ಸ್ನ ಫಾಲೋ ಮಾಡೋದ್ರಿಂದ ನಮ್ಮ ಟೈಮ್ನ ಸೇವ್ ಮಾಡ್ಬೋದು. ಯಾವ್ಯಾವುದು ಅಂದರೆ, ಫಸ್ಟು ನಾವು ಕಟ್ ಮಾಡೋಕ್ಕೂ ಮೊದಲು ಏನು ನೋಡಬೇಕು, ರೈಟ್ ಸೈಡ್ ರಫ್ ಎಸ್ಟಿಮೇಟ್ ಆಫ್ ದ ಪೀಸ್ ಕ್ಲಾತ್. ನಿಮಗೆ ಒಂದೇನೋ ಫ್ಯಾಬ್ರಿಕ್ ತಂದು ಕೊಟ್ಟಿದ್ದಾರೆ, ಈ ಫ್ಯಾಬ್ರಿಕಲ್ಲಿ ನನ್ನ ಸೈಜಿಗೆ ಏನೋ ಒಂದು ಗಾರ್ಮೆಂಟ್ನ ರೆಡಿ ಮಾಡಿ ಅಂದಾಗ ನೀವು ಚೆಕ್ ಮಾಡ್ತೀರಾ. ಏನು ಚೆಕ್ ಮಾಡ್ತೀರಾ, ಮೆಟೀರಿಯಲ್ ಎಷ್ಟಿದೆ, ಆ ಮೆಟೀರಿಯಲಲ್ಲಿ ಫ್ಯಾಬ್ರಿಕಲ್ಲಿ ನಿಮಗೆ ಆರ್ಡರ್ ಕೊಡ್ತಿರೋರಿಗೆ ಆ ಹೇಳ್ತಾ ಇರೋಂತಹ ಗಾರ್ಮೆಂಟ್ನ ನೀವು ಪ್ರಿಪೇರ್ ಮಾಡ್ಬೋದಾ ಅಂತ ಫಸ್ಟ್ ಚೆಕ್ ಮಾಡ್ತೀರಾ. ರಫ್ ಎಸ್ಟಿಮೇಟ್ ಆಫ್ ದ ಪೀಸ್ ಕ್ಲಾತ್ ಅಂದರೆ ಎಷ್ಟು ಬೇಕು ಆ ಗಾರ್ಮೆಂಟಿಗೆ ಅನ್ನೋದನ್ನ ರಫ್ ಆಗಿ ನೋಡ್ಕೊತೀರ. ಯಾವತ್ತೂ ಡ್ರೆಸ್ ಮೇಕರ್ಸು ಬೇಕಾಗಿರೋ ಫ್ಯಾಬ್ರಿಕ್ಕಿಗಿಂತ ಸ್ವಲ್ಪ ಜಾಸ್ತಿ ಹೇಳ್ತಾರೆ ಹೊರತು ಕಡಿಮೆ ಹೇಳಲ್ಲ. ಯಾಕೆಂದರೆ ಸ್ಟಿಚ್ ಮಾಡಬೇಕಾದ್ರೆ ಏನಾದರೂ ಡಿಫಿಷಿಯನ್ಸಿ ಬಂದರೆ ಅಥವಾ ಶಾರ್ಟೇಜ್ ಆಗೋಂಗಿದ್ರೆ ಆ ಗಾರ್ಮೆಂಟು ಸ್ಪಾಯ್ಲ್ ಆಗುವಂತಹ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಫಸ್ಟೇ ವಿ ಎಸ್ಟಿಮೇಟ್ ದ ರಫ್ ಪೀಸ್ ಕ್ಲಾತ್. ಅಂದರೆ ಎಷ್ಟು ಬೇಕು ಅನ್ನೋದನ್ನ ಮೊದಲೇ ನೀವು ಎಸ್ಟಿಮೇಟ್ ಮಾಡಬೇಕಾಗುತ್ತೆ ಅಕಾರ್ಡಿಂಗ್ ಟು ದ ರಿಕ್ವೈರ್ಮೆಂಟ್ ಆಫ್ ದ ಕಸ್ಟಮರ್. ಚೆಕ್ಕಿಂಗ್ ಆಫ್ ದ ಕ್ಲಾತ್ ಫಸ್ಟ್ ಕ್ಲಾತ್ನ ಚೆಕ್ ಮಾಡಬೇಕು ಹೇಗಿದೆ ಅಂತ. ಅವ್ರು ಹೇಳ್ತಾ ಇರೋ ಪ್ಯಾಟ್ರನ್ಸಿಗೆ ನೀವು ತಗೊಂಡಿರೋ ಆ ಫ್ಯಾಬ್ರಿಕಲ್ಲಿ ಆ ಥರಕ್ಕೆ ನಾವು ರೆಡಿ ಮಾಡ್ಬೋದಾ. ಈಗ ಅವ್ರು ಹೇಳಿರ್ತಾರೆ, ನನಗೆ ನೆಕ್ ಪೋರ್ಷನ್ ಹತ್ರ ಎಂಬ್ರಾಯ್ಡ್ರಿ ಬೇಕು, ಇಲ್ಲ ಈ ಫ್ಯಾಬ್ರಿಕಲ್ಲಿ ಈ ಪ್ಯಾಟ್ರನ್ ಬೇಕು ಅಂತ ಹೇಳಿದಾಗ ಈ ಪ್ರಿಂಟ್ಸ್ ಇಲ್ಲಿಗೆ ಬರಬೇಕು ಅಂತ ಹೇಳಿದಾಗ ನೀವು ಫಸ್ಟ್ ಫ್ಯಾಬ್ರಿಕ್ನ ಚೆಕ್ ಮಾಡಬೇಕು. ಆ ಚೆಕ್ ಮಾಡಬೇಕಾದ್ರೆ ಅದರಲ್ಲಿ ಹೋಲ್ಸ್ ಆಗಿರ್ಬೋದು ಅಥವಾ ಡ್ಯಾಮೇಜ್ ಆಗಿರ್ಬೋದು ಅಥವಾ ಕಲರ್ ವೇರಿಯೇಷನ್ ಇರ್ಬೋದು, ಪ್ರಿಂಟ್ ವೇರಿಯೇಷನ್, ಅದನ್ನೆಲ್ಲ ಫಸ್ಟು ನೀವು ಚೆಕ್ ಮಾಡಬೇಕಾಗುತ್ತೆ. ಮೇಕ್ ಸೈನ್ ಆನ್ ದ ರಿವರ್ಸ್ ಸೈಡ್. ನೀವು ಯಾವತ್ತೂ ಡ್ರಾಫ್ಟ್ ಮಾಡಬೇಕಾದ್ರೆ ಮಾರ್ಕ್ ಮಾಡಬೇಕಾದ್ರೆ ಯಾವ ಸೈಡ್ ಮಾರ್ಕ್ ಮಾಡಬೇಕು, ರಿವರ್ಸ್ ಸೈಡ್, ರಾಂಗ್ ಸೈಡಲ್ಲಿ ಮಾರ್ಕ್ ಮಾಡಬೇಕಾಗುತ್ತೆ. ಕಟ್ಟಿಂಗ್ ಮಾರ್ಕ್ ಎಲ್ಲ ರೈಟ್ ಸೈಡ್ ಮಾರ್ಕ್ ಮಾಡಿದರೆ ಕೆಲವೊಂದು ಫ್ಯಾಬ್ರಿಕ್ಕು ವಾಷಬಲ್ ಇರಲ್ಲ. ಆಗ ಆ ಮಾರ್ಕಿಂಗ್ ಇದೆಯಲ್ಲ ಲಾಂಗ್ ಲಾಸ್ಟಿಂಗ್ ಉಳ್ಕೊಂಡ್ಬಿಡುತ್ತೆ.
ರಿಗಾರ್ಡಿಂಗ್ ದ ಪ್ಯಾಟ್ರನ್ಸ್ ಶುಡ್ ಬಿ ಅಕಾರ್ಡಿಂಗ್ ಟು ದ ಮೆಷರ್ಮೆಂಟ್ಸ್. ಆಯಿತು, ಎಲ್ಲ ಚೆಕ್ ಮಾಡಾಯಿತು. ಈಗ ಕಟ್ ಮಾಡಬೇಕು. ಕಟ್ ಮಾಡಿ ಪ್ಯಾಟ್ರನ್ ಪೀಸಸ್ನ ರೆಡಿ ಮಾಡ್ತಿದ್ದೀರಾ ಅಂದರೆ ನಿಮಗೆ ಹೇಗೆ ಬೇಕೋ ಹಾಗೆ ಪ್ಯಾಟ್ರನ್ ಪೀಸ್ನ ನೀವು ಕಟ್ ಮಾಡೋಕ್ಕಾಗಲ್ಲ. ಆ ಪ್ಯಾಟ್ರನ್ ಮಸ್ಟ್ ಬಿ ಅಕಾರ್ಡಿಂಗ್ ಟು ದ ಮೆಷರ್ಮೆಂಟ್. ಆ ಪ್ಯಾಟ್ರನ್ಸ್ ಸಹ ಅಕಾರ್ಡಿಂಗ್ ಟು ದ ಮೆಷರ್ಮೆಂಟ್ ಇರಬೇಕು. ಇಲ್ಲದೇ ಹೋದರೆ ನೀವು ಕಸ್ಟಮರ್ ರಿಕ್ವೈರ್ಮೆಂಟ್ನ ಫುಲ್ಫಿಲ್ ಮಾಡೋಕ್ಕಾಗಲ್ಲ. ರಿಗಾರ್ಡಿಂಗ್ ದ ಡಿಸೈನ್ಸ್, ನಿಮಗೆ ಡಿಸೈನ್ಸ್ ಕಂಪೇರಿಂಗ್ ದ ಡಿಸೈನ್ಸ್ ಡಿಮಾಂಡೆಡ್ ಬೈ ದ ಕಸ್ಟಮರ್ಸ್. ಆ ಕಸ್ಟಮರ್ ಹೇಳಿರ್ತಾರೆ, ನನಗೆ ಈ ಪ್ಯಾಟ್ರನ್ನಲ್ಲಿ ಇದರಲ್ಲಿರೋ ಡಿಸೈನ್ಸ್ ನನಗೆ ಫ್ರಂಟ್ ನೆಕ್ ಹತ್ರ ಬರಬೇಕು, ಇಲ್ಲ ಬಾಟಮ್ ಹತ್ರ ಬರಬೇಕು, ಆರ್ ಸ್ಲೀವ್ ಹತ್ರ ಬರಬೇಕಂತ ಹೇಳಿದ್ದೀರಾ. ಅದನ್ನೆಲ್ಲ ಫಸ್ಟು ನೀವು ಚೆಕ್ ಮಾಡ್ಕೋಬೇಕು. ಕಸ್ಟಮರ್ಸ್ ರಿಕ್ವೈರ್ಮೆಂಟ್ ತಕ್ಕಾಗೆ ನೀವು ನಿಮಗೆ ಇಷ್ಟ ಇರೋ ಥರಕ್ಕೆ ನೀವು ಗಾರ್ಮೆಂಟ್ನ ಕಟ್ ಮಾಡೋದಲ್ಲ. ವಿತ್ ದಟ್ ಆರ್ ಆನ್ ದ ಬೇಸಿಸ್ ಆಫ್ ವಿಚ್ ಪ್ಯಾಟ್ರನ್ ಹ್ಯಾಸ್ ಬೀನ್ ಪ್ರಿಪೇರ್ಡ್. ಗಾರ್ಮೆಂಟಲ್ಲಿರೋ ಡಿಸೈನ್ಸ್ ಬೇಸಿಸ್ ಮೇಲೆ ನೀವು ಪ್ಯಾಟ್ರನ್ ಅದಕ್ಕೆ ಪ್ಲ್ಯಾನ್ ಮಾಡ್ಕೋಬೇಕು, ಆ ಗಾರ್ಮೆಂಟ್ನ ರೆಡಿ ಮಾಡೋಕ್ಕೆ. ಇಫ್ ದೇರ್ ಹ್ಯಾಪನ್ಸ್ ಟು ಬಿ ಎನಿ ಸ್ಪಾಟ್ ಆನ್ ದ ಫ್ಯಾಬ್ರಿಕ್ ದೇ ಮೇ ಪಾಸಿಬಲಿ ಬಿ ರಿಮೂವ್ಡ್ ಇನ್ ಎ ಲೇಔಟ್. ನೀವು ಡ್ರಾಫ್ಟ್ ಹಾಕೋಕ್ಕೂ ಮೊದಲೇ ನೀವೇನಾದರೂ ಫ್ಯಾಬ್ರಿಕ್ ಫಾಲ್ಟ್ನ ಐಡೆಂಟಿಫೈ ಮಾಡಿದರೆ ಆ ಪರ್ಟಿಕ್ಯುಲರ್ ಪಾರ್ಟ್ನ ರಿಮೂವ್ ಮಾಡಿ ಅಥವಾ ಮಾರ್ಕಿಂಗ್ ಚಾಕಲ್ಲಿ ಅದನ್ನು ಮಾರ್ಕ್ ಮಾಡಿಟ್ಕೊಂಡು ನೀವು ಡ್ರಾಫ್ಟ್ ಹಾಕಬೇಕಾಗುತ್ತೆ. ಯಾಕೆಂದರೆ ಫುಲ್ ಗಾರ್ಮೆಂಟ್ನ ಪ್ರಿಪೇರ್ ಮಾಡಿದಾಗ ಅದರಲ್ಲಿ ಹೋಲ್ಸ್ ಇರ್ಬೋದು, ಅದು ಆಕ್ವರ್ಡ್ ಆಗುತ್ತೆ ಮತ್ತು ಗಾರ್ಮೆಂಟ್ ಸ್ಪಾಯ್ಲ್ ಆಗುವಂತಹ ಚಾನ್ಸಸ್ ಇರುತ್ತೆ. Neck and designs may be prepared on the basis of overseeing the body structure. ಏನಾಗಂದರೆ overseeing the body structure. Neck and designs may be prepared. ನಿಮಗೆ ಕಸ್ಟಮರು ನಿಮಗೆ ಆರ್ಡರ್ ಕೊಡ್ತಾರೆ. ಆರ್ಡರ್ ಕೊಡಬೇಕಾದ್ರೆ ನೀವು ಕಸ್ಟಮರ್ ಬಾಡಿ ಸ್ಟ್ರಕ್ಚರ್ನ ನೀವು ಅಬ್ಸರ್ವ್ ಮಾಡಬೇಕು. ಆ ಬೇಸಿಸ್ ಮೇಲೆ ನೀವು ಗಾರ್ಮೆಂಟ್ ನೆಕ್ ಡಿಸೈನ್ಸ್ನ ನೀವು ಹಾಕಬೇಕಾಗುತ್ತೆ. ಯಾಕಂದರೆ ಎಲ್ಲ ಬಾಡಿ ಸ್ಟ್ರಕ್ಚರಿಗೂ ಎಲ್ಲ ಡಿಸೈನ್ಸು ಸೂಟ್ ಆಗಲ್ಲ. ಅಕಾರ್ಡಿಂಗ್ ಟು ದ ಬಾಡಿ ಸ್ಟ್ರಕ್ಚರ್ ನೀವು ನೆಕ್ ಡಿಸೈನ್ಸ್ನ ಪ್ರಿಪೇರ್ ಮಾಡಬೇಕು. ನೆಕ್ಕು ಅಥವಾ ಅದರ್ ಡಿಸೈನ್ಸ್ನ ನೀವು ರೆಡಿ ಮಾಡಬೇಕಾಗುತ್ತೆ. ಗ್ರೈನ್ ಲೈನ್, ಫ್ಯಾಬ್ರಿಕ್ ಕಟ್ ಮಾಡಬೇಕಾದ್ರೆ ಗ್ರೈನ್ ಲೈನ್ ಅಂದರೆ ಏನು? ಫ್ಯಾಬ್ರಿಕಲ್ಲಿ ಲೆಂತ್ ವೈಸ್ ಆ್ಯಂಡ್ ವಿಡ್ತ್ ವೈಸ್ ಲೈನ್ಸ್ ಅಂತ ಇರುತ್ತೆ. ಎಲ್ಲ ಕಾಂಪೊನೆಂಟ್ಸು ಯಾವುದ್ರಲ್ಲಿ ಇರಬೇಕು? ಲೆಂತ್ ವೈಸ್ ಡೈರೆಕ್ಷನಲ್ಲೇ ಇರಬೇಕು. ಇಲ್ಲದ್ರೆ ಬಟ್ಟೆ ಸ್ಟ್ರೆಚ್ ಆಗುವಂತಹ ಚಾನ್ಸಸ್ ಇರುತ್ತೆ ಮತ್ತು ಡ್ಯೂರೇಬಲ್ ಇರಲ್ಲ. ನೀವು ವಿಡ್ತ್ ವೈಸ್ ಕಟ್ ಮಾಡಿದರೆ ಆಲ್ ದ ಫ್ಯಾಬ್ರಿಕ್ಸ್ ಮಸ್ಟ್ ಬಿ ಇನ್ ಎ ಲೆಂತ್ ವೈಸ್ ಡೈರೆಕ್ಷನ್. ಆಲ್ ದ ಕಾಂಪೊನೆಂಟ್ಸ್ must be in a lengthwise direction. Some cases only we cut the garment in a crosswise direction. For example, full sleeve. ನಮಗೆ ನಾವು ಫುಲ್ ಸ್ಲೀವ್ ಟೈಟ್ ಫಿಟೆಡ್ ಗಾರ್ಮೆಂಟ್ ಸ್ಟಿಚ್ ಮಾಡ್ತಿದ್ದೀರಾ ಅಂದಾಗ ನಾವು ಕ್ರಾಸ್ ಗ್ರೈನ್ ಲೈನಲ್ಲಿ ಕಟ್ ಮಾಡಬೇಕಾಗುತ್ತೆ. ಫ್ಯಾಬ್ರಿಕಲ್ಲಿ ಗ್ರೈನ್ ಲೈನ್ ಅಂತ ಇದೆ ಒಂದು, ಲೆಂತ್ ವೈಸ್ ಆ್ಯಂಡ್ ವಿಡ್ತ್ ವೈಸ್, ವಾರ್ಪ್ ಆ್ಯಂಡ್ ವೆಫ್ಟ್ ಲೈನ್ಸ್ ಕಾಂಬಿನೇಷನಿಂದ ವೀವಿಂಗ್ ಆಗಿರುವಂಥದ್ದು. ಇನ್ಲೇಸ್ ಆ್ಯಂಡ್ ಟರ್ನಿಂಗ್ಸ್ ನೆಕ್ಸ್ಟ್. ನಾವು ಫ್ಯಾಬ್ರಿಕ್ನ ಕಟ್ ಮಾಡಬೇಕಾದ್ರೆ ವಿ ಮಸ್ಟ್ ಕೆಪ್ಟ್ ದ ಇನ್ಲೇಸ್. ಏನಕ್ಕೋಸ್ಕರ? ಇನ್ಲೇಸ್ ಅಂದರೆ ಏನು? ಟರ್ನಿಂಗ್ ಅಂದರೆ ಸ್ಟಿಚ್ ಮಾಡೋಕೆ ಬೇಕು ಮತ್ತು ಒಳಗಡೆ ನೀವು ಫ್ಯಾಬ್ರಿಕ್ ಪ್ರಿಪೇರ್ ಆಗಿರುತ್ತಲ್ಲ, ಗಾರ್ಮೆಂಟ್ ಪ್ರಿಪೇರ್ ಆಗಿರುತ್ತಲ್ಲ, ಅಲ್ಲಿ ನೀವು ಸ್ಟಿಚ್ ಲೈನಿಂದ ಸ್ವಲ್ಪ ಪ್ಲೇಸ್ ಫ್ಯಾಬ್ರಿಕ್ ಇರುತ್ತೆ. ಆ ಫ್ಯಾಬ್ರಿಕ್ ಏನಕ್ಕೋಸ್ಕರ ಇಟ್ಟಿರ್ತಾರೆ? ಈಸಿ ಮೂಮೆಂಟ್ ಮತ್ತು ನಿಮಗೆ ಎಡ್ಜಿಗೆ ಸ್ಟಿಚ್ ಹಾಕಿದರೆ ಗಾರ್ಮೆಂಟು ನಿಮಗೆ ವೇರ್ ಮಾಡೋಕ್ಕೆ ಮತ್ತು ಅಲೋಯನ್ಸಸ್ಗೆ ಎಕ್ಸ್ಟ್ರಾ ಈಸಿ ಮೂಮೆಂಟಿಗೆ ಹೆಲ್ಪ್ ಆಗೋ ಥರಕ್ಕೆ. ಅದಕ್ಕೋಸ್ಕರ ನಾವು ಫ್ಯಾಬ್ರಿಕ್ನ ಕಟ್ ಮಾಡೋಕ್ಕೋ ಮೊದಲು ಎಕ್ಸ್ಟ್ರಾ ಅಲೋಯನ್ಸಸ್ನ ನಾವು ಇಟ್ಕೋಬೇಕಾಗುತ್ತೆ. ಇದನ್ನು ಪ್ರಿನ್ಸಿಪಲ್ಸ್ ಆಫ್ ಡ್ರಾಫ್ಟಿಂಗಲ್ಲಿ ಹೇಳಿದ್ದೀನಿ. ಬ್ಯಾಲೆನ್ಸ್ ಸೈನ್ಸ್ ಅಂದರೆ ನೀವು ಲೆಫ್ಟ್ ಸೈಡಿಗೆ ಪಿಂಟಕ್ ಇಟ್ಟಿದ್ದೀರಾ ಅಂದರೆ ಅದೇ ಪ್ಲೇಸಲ್ಲಿ ಏನು ಮಾಡಬೇಕು? ರೈಟ್ ಸೈಡಲ್ಲೂ ಟಕ್ಸ್ ಇಡಬೇಕಾಗುತ್ತೆ. ಇದು ಎಕ್ಸಾಂಪಲ್ ಬ್ಯಾಲೆನ್ಸ್ ಸೈನ್ಸ್ ಅಂದರೆ. ಮತ್ತು ಚಕ್ಸು ಮತ್ತು ಲೆಫ್ಟ್ ಸೈಡು ರೈಟ್ ಸೈಡು ಟೂ ಸೈಡ್ಸು ಸೇಮ್ ಬ್ಯಾಲೆನ್ಸ್ ಆಗಬೇಕದು. ಪಾಕೆಟ್ ಒಂದು ಕಡೆ ಒಂದು ಲೈನ್ ಬಂದು ಇನ್ನೊಂದು ಕಡೆ ಇನ್ನೊಂದು ಪ್ಯಾಟ್ರನ್ ಬರಬಾರ್ದು. ಎರಡೂ ಸಹ ಮ್ಯಾಚ್ ಆಗೋ ಥರಕ್ಕೆ ನಾವು ಡ್ರಾಫ್ಟ್ ಹಾಕಿ ಕಟ್ ಮಾಡಬೇಕಾಗುತ್ತೆ. ಟಕ್ಸೇ ಇರಲಿ, ಪ್ಲೀಟ್ಸೇ ಇರಲಿ, ಟಕ್ಸು, ಪ್ಲೀಟ್ಸು, ಗ್ಯಾದರ್ಸು ಏನೇ ಇರಲಿ, ಬ್ಯಾಲೆನ್ಸ್ ಮಾರ್ಕ್ಸ್ ಅದು ಒಂದು ಸೈಡಿಂದ ಇನ್ನೊಂದು ಸೈಡಿಗೆ ಈಕ್ವಲ್ ಆಗಿರಬೇಕು. ಸೀಸರ್ಸ್ ಹೇಗಿರಬೇಕು? ಕಟ್ ಮಾಡಬೇಕಾದ್ರೆ ಶಾರ್ಪ್ ಇರಬೇಕು, ಹೇಗಿರಬೇಕು? ಇಟ್ ಮಸ್ಟ್ ಬಿ ಶಾರ್ಪ್ಡ್ ಸೀಸರ್ ಇರಬೇಕು, ಈಸಿಯಾಗಿ ಕಟ್ಟಾಗೋ ಥರಕ್ಕೆ ಇರಬೇಕು. ಮತ್ತು ಲೇಔಟ್, ನೀವು ಅರೇಂಜ್ಮೆಂಟ್ ಮಾಡ್ಕೊಂಡಿರ್ತೀರಲ್ಲ ಫ್ಯಾಬ್ರಿಕಲ್ಲಿ, ಅದು ಕರೆಕ್ಟಾಗಿರಬೇಕು ಲೇಔಟ್. ಈಗ ಒಂದು
2 ಮೀಟರ್ಸ್ ಫ್ಯಾಬ್ರಿಕ್ ಕೊಟ್ಟಿದ್ದಾರೆ. ಆ 2 ಮೀಟರ್ಸ್ ಫ್ಯಾಬ್ರಿಕಲ್ಲಿ ನೀವು ಒಂದು ಗಾರ್ಮೆಂಟ್ನ ಪ್ರಿಪೇರ್ ಮಾಡಬೇಕಾದ್ರೆ ನೀವು ಫಸ್ಟು ಒಂದು ಕ್ಯಾಲ್ಕುಲೇಷನ್ ಮಾಡ್ಕೊಂಡಿರಬೇಕು. ಹೇಗೆ ಅಂತಂದರೆ ಫ್ರಂಟ್ ಪಾರ್ಟ್ ಎಲ್ಲಿ ಬರುತ್ತೆ, ಬ್ಯಾಕ್ ಪಾರ್ಟ್ ಎಲ್ಲಿ ಬರುತ್ತೆ, ಸ್ಲೀವ್ ಪೋರ್ಷನ್, ಕಾಲರ್ ಪಾರ್ಟ್ನ ನಾವು ಎಲ್ಲಿ ಕಟ್ ಮಾಡಬೇಕು, ಹೇಗೆ ಮಾಡಿದರೆ ಅದು ಫುಲ್ ಫಿನಿಶ್ಡ್ ಪ್ರಾಡಕ್ಟ್, ಗುಡ್ ಪ್ರಾಡಕ್ಟ್ ಆಗಿ ಫಿನಿಶ್ಡ್ ಪ್ರಾಡಕ್ಟ್ ಸಿಗುತ್ತೆ ಅಂತ ಹೇಳಿ ಅನ್ನೋದನ್ನ ಮೊದಲೇ ಕ್ಯಾಲ್ಕುಲೇಟ್ ಮಾಡ್ಕೊಂಡಿರ್ಬೇಕು. ಅದರ್ ಪ್ರಿಕಾಷನ್ಸ್ ಇದೆ ವೈಲ್ ಯು ಆರ್ ಕಟಿಂಗ್ ದ ಫ್ಯಾಬ್ರಿಕ್ಸ್. ದ ಮೇನ್ ರೋಲ್ ಆಫ್ ಕಟಿಂಗ್ ಡಿಪಾರ್ಟ್ಮೆಂಟ್ ಕೆಲಸ ಏನಂದರೆ ಇಟ್ ಈಸ್ ಕಟ್ ದ ಗಾರ್ಮೆಂಟ್ ಕಾಂಪೊನೆಂಟ್ಸ್ ಫ್ರಮ್ ಫ್ಯಾಬ್ರಿಕ್ ರೋಲ್ಸ್ ಆರ್ ಫ್ಯಾಬ್ರಿಕ್ ಆ್ಯಸ್ ಪರ್ ದ ಸ್ಟೈಲ್ ಸ್ಪೆಸಿಫಿಕೇಶನ್. ಕಟಿಂಗ್ ಡಿಪಾರ್ಟ್ಮೆಂಟ್ ಕೆಲಸ ಏನಂದರೆ ಪ್ಯಾಟ್ರನ್ ಪೀಸಸ್ನ, ಗಾರ್ಮೆಂಟಿಗೆ ಬೇಕಾಗಿರುವಂತಹ ಪ್ಯಾಟ್ರನ್ ಪೀಸಸ್ನ ಫ್ಯಾಬ್ರಿಕ್ ರೋಲ್ಸಿಂದ ಕಟ್ ಮಾಡುವಂಥದ್ದು. ಹೇಗೆ? ಅಕಾರ್ಡಿಂಗ್ ಟು ದ ಸ್ಪೆಸಿಫಿಕೇಶನ್ ಆಫ್ ದ ಕಸ್ಟಮರ್ಸ್. ಆಫ್ಟರ್ ದ ಕಟ್ಟಿಂಗ್ ಕಾಂಪೊನೆಂಟ್ಸ್ ಆರ್ ಗೋಸ್ ಟು ದ ಸಿವಿಂಗ್ ಡಿಪಾರ್ಟ್ಮೆಂಟ್ ಇನ್ ಎ ಬಂಡಲ್ಸ್. ನೀವು ಕಟ್ ಮಾಡಾದ್ಮೇಲೆ ಈ ಕಾಂಪೊನೆಂಟ್ಸು ಎಲ್ಲಿ ಹೋಗುತ್ತೆ? ನೆಕ್ಸ್ಟ್ ಪ್ರೊಸೆಸ್ ಸಿವಿಂಗ್ ಡಿಪಾರ್ಟ್ಮೆಂಟಿಗೆ ಹೋಗುತ್ತೆ, ಸ್ಟಿಚಿಂಗಿಗೆ ಹೋಗುತ್ತೆ. ಇನ್ ಕಟಿಂಗ್ ಡಿಪಾರ್ಟ್ಮೆಂಟ್ ಮ್ಯಾನ್ಯುವಲ್ ಕಟಿಂಗ್ ಮಿಷಿನ್ಸ್ ಆ್ಯಂಡ್ ಆಟೋಮೆಟಿಕ್ ಕಟಿಂಗ್ ಮಿಷಿನ್ಸ್ ಆರ್ ಯೂಸ್ಡ್. ಕಟಿಂಗ್ ಡಿಪಾರ್ಟ್ಮೆಂಟಲ್ಲಿ ಯಾವ್ಯಾವ ಮಿಷಿನ್ಸ್ನ ಯೂಸ್ ಮಾಡ್ತಾರೆ? ಮ್ಯಾನ್ಯುವಲ್ ಕಟಿಂಗ್ ಮಿಷಿನ್ಸ್ ಇರುತ್ತೆ, ಆಟೋಮೆಟಿಕ್ ಕಟಿಂಗ್ ಮಿಷಿನ್ಸ್ ಇರುತ್ತೆ. ಇದು ನೀವು ನೆಕ್ಸ್ಟ್ 3rd ಅಥವಾ 4th ಸೆಮ್ಮಲ್ಲಿ ಇದ್ರ ಬಗ್ಗೆ ತಿಳ್ಕೊತೀರ. ಡಿಫ್ರೆಂಟ್ ಟೈಪ್ಸ್ ಆಫ್ ದ ಕಟಿಂಗ್ ಮಿಷಿನ್ಸ್ ಯೂಸ್ಡ್ ಇನ್ ದ ಗಾರ್ಮೆಂಟ್ ಇಂಡಸ್ಟ್ರಿ. ನಂಬರಿಂಗ್ ಆಫ್ ದ ಗಾರ್ಮೆಂಟ್ ಪ್ಲೈಸ್, ಶಾರ್ಟಿಂಗ್ ಆ್ಯಂಡ್ ಬಂಡ್ಲಿಂಗ್. ನೀವು ಏನು ಕಾಂಪೊನೆಂಟ್ಸ್ನ ಕಟ್ ಮಾಡ್ತೀರೋ ಅದನ್ನು ಶಾರ್ಟ್ ಔಟ್ ಮಾಡ್ತೀರ ಅಕಾರ್ಡಿಂಗ್ ಟು ದ ಸೈಜ್ ಆರ್ ಅಕಾರ್ಡಿಂಗ್ ಟು ದ ಕಾಂಪೊನೆಂಟ್ಸ್. ಅದನ್ನು ಬಂಡಲ್ ಮಾಡಿ ಸಿವಿಂಗ್ ಸೆಕ್ಷನಿಗೆ ಹೋಗುತ್ತೆ. ಇನ್ಸ್ಪೆಕ್ಷನ್ ಆಫ್ ದ ಕಟ್ ಕಾಂಪೊನೆಂಟ್ಸ್. ನೀವು ಕಟ್ ಮಾಡಿರುವಂತಹ ಕಾಂಪೊನೆಂಟ್ಸು ಕರೆಕ್ಟಾಗಿ ಇದೆಯಾ? ಈಗ ಫಾರ್ ಎಕ್ಸಾಂಪಲ್ ಸೈಜಿಂದು ಸ್ಲೀವ್ಸ್ ಕಟ್ ಮಾಡಿರ್ತೀರ, ಅದ್ರ ಜೊತೆಗೆ ಸೈಜ್ದೇ ಸ್ಲೀವ್ಸ್ ಫ್ರಂಟ್ ಆ್ಯಂಡ್ ಬ್ಯಾಕ್ ಪಾರ್ಟ್ ಇರಬೇಕು. ಸೈಜ್ ಜೊತೆಗೆ ಅಥವಾ ಎಲ್ ಇದ್ದರೆ ಅದನ್ನು ನಾವು ಚೆಕ್ ಮಾಡ್ಕೋಬೇಕಾಗುತ್ತೆ. ದಟ್ ಈಸ್ ಇನ್ಸ್ಪೆಕ್ಷನ್ ಆಫ್ ದ ಕಟ್ ಕಾಂಪೊನೆಂಟ್ಸ್. ಶಾರ್ಟಿಂಗ್ ಆಫ್ ಪ್ರಿಂಟೆಡ್ ಆ್ಯಂಡ್ ಎಂಬ್ರಾಯ್ಡ್ರಿ ಪ್ಯಾನಲ್ಸ್. ನೀವೀಗ ಗಾರ್ಮೆಂಟ್ ಪೀಸ್ನ ಕಟ್ ಮಾಡಿದ್ದೀರಾ, ಅದರಲ್ಲಿ ನೀವು ಸಾರ್ಟ್ ಔಟ್ ಮಾಡ್ಕೊತೀರ. ಏನು? ಪ್ರಿಂಟೆಡ್ ಮೆಟೀರಿಯಲ್, ಪ್ರಿಂಟೆಡ್ ಪೋರ್ಷನ್ ಎಲ್ಲಿಗೆ ಬರಬೇಕು, ಎಂಬ್ರಾಯ್ಡ್ರಿ ಪ್ಯಾನಲ್ಸ್ ಎಲ್ಲಿಗೆ ಬರಬೇಕು. ಈಗ ಫಾರ್ ಎಕ್ಸಾಂಪಲ್ ಅದು ಕೊಟ್ಟಿರೋವಂತಹ ಫ್ಯಾಬ್ರಿಕಲ್ಲಿ ಎಂಬ್ರಾಯ್ಡ್ರಿ ಇತ್ತಂದರೆ ಆ ಪೋರ್ಷನ್ನ ನೀವು ಸ್ಲೀವಿಗೆ ಇಡ್ಬೋದು, ಇಲ್ಲ ಫ್ರಂಟ್. ಅಕಾರ್ಡಿಂಗ್ ಟು ದ ಕಸ್ಟಮರ್ಸ್ ರಿಕ್ವೈರ್ಮೆಂಟ್ ಯು ಕ್ಯಾನ್ ಸಾರ್ಟ್ ಔಟ್ ದ ಪ್ರಿಂಟೆಡ್ ಆ್ಯಂಡ್ ಎಂಬ್ರಾಯ್ಡ್ರಿ ಪ್ಯಾನಲ್ಸ್. ರೀಕಟ್ಟಿಂಗ್ ಆಫ್ ದ ಪ್ಯಾನಲ್ಸ್. ಈಗ ಸ್ಲೀವ್ಸ್ ಈಗ ಫ್ರಂಟ್ ಪಾರ್ಟ್ನ ಕಟ್ ಮಾಡ್ಕೊಂಡಿರಲ್ಲ, ನೀವೇನು ಮಾಡಿರ್ತೀರ, ಜಾಯ್ನಿಂಗೇ ಇರುತ್ತೆ, ಅದನ್ನು ರೀಕಟ್ ಮಾಡ್ಕೊಳ್ಳೋವಂಥದ್ದು. ಫ್ಯೂಸಿಂಗ್ ದ ಗಾರ್ಮೆಂಟ್ ಕಾಂಪೊನೆಂಟ್ಸ್. ಫ್ಯೂಸಿಂಗ್ ಅಂದರೆ ಏನು? ನೀವು ಕಾಲರ್ ಅಥವಾ ನೆಕ್ ಪೋರ್ಷನ್ ಅಥವಾ ವೇಸ್ಟ್ ಬ್ಯಾಂಡ್ ಎಲ್ಲ ಅಟ್ಯಾಚ್ ಮಾಡಬೇಕಂದಾಗ ನೀವು ಅದಕ್ಕೆ ಫ್ಯೂಸಿಂಗ್ ಮಾಡ್ಕೋಬೇಕಾಗುತ್ತೆ. ಅಂದರೆ ಸಪೋರ್ಟೆಡ್ ಗಾರ್ಮೆಂಟ್ ಪೀಸ್ನ ಕೊಡಬೇಕಾಗುತ್ತೆ, ಅದನ್ನು ಫ್ಯೂಸಿಂಗ್ ಪ್ರೊಸೆಸ್ ಅಂತ ಹೇಳ್ತಾರೆ. ಇದು ಸಹ ನೆಕ್ಸ್ಟ್ ಇನ್ ಡೀಟೇಲ್ ಆಗಿ ನೆಕ್ಸ್ಟ್ 3rd ಅಥವಾ 4th ಸೆಮ್ಮಲ್ಲಿ ತಿಳ್ಕೊತೀರ. ದ ಕಟ್ ಎಡ್ಜ್ ಮಸ್ಟ್ ಬಿ ಕ್ಲೀನ್ ಆ್ಯಂಡ್ ಸ್ಮೂತ್. ನೀವು ಫ್ಯಾಬ್ರಿಕ್ನ ಕಟ್ ಮಾಡ್ತೀರಲ್ಲ ಅದು ಕ್ಲೀನ್ ಆಗಿರಬೇಕು, ಸ್ಮೂತ್ ಆಗಿರಬೇಕು. ಅಂದರೆ ನಿಮ್ಮದು ಸಿಸರ್ಸ್ ಕರೆಕ್ಟ್ ಶಾರ್ಪ್ ಇರಬೇಕು. ಶಾರ್ಪ್ ಇಲ್ಲ ಅಂದರೆ ಫ್ಯಾಬ್ರಿಕ್ ಎಡ್ಜಸ್ಸು ಸಹ ಡ್ಯಾಮೇಜ್ ಆಗುವಂತಹ ಚಾನ್ಸಸ್ ಇರುತ್ತೆ, ಮತ್ತು ರಾ ಎಡ್ಜ್ ಬಿಟ್ಕೊತಾ ಇರಬಾರ್ದು. ಪ್ಲೇಸ್ ದ ಫ್ಯಾಬ್ರಿಕ್ ಆನ್ ಎ ಕಟ್ಟಿಂಗ್ ಸರ್ಫೇಸ್. ನೀವು ಯೂಸ್ ಅ ಲಾರ್ಜ್ ಫ್ಲ್ಯಾಟ್ ಸರ್ಫೇಸ್. ನೀವು ಫ್ಲ್ಯಾಟ್ ಸರ್ಫೇಸ್ ಮೇಲೇ ಫ್ಯಾಬ್ರಿಕ್ನ ನೀವು ಕಟ್ ಮಾಡಬೇಕಾಗುತ್ತೆ. ಪ್ಯಾಟ್ರನ್ ಪೀಸಸ್ ಆನ್ ದ ಫೋಲ್ಡ್ ಆರ್ ಎ ಗ್ರೈನ್ ಲೈನ್ ಆ್ಯಸ್ ಎ ಇಂಡಿಕೇಟೆಡ್. ಲಾಸ್ಟ್ ಡ್ರಾಫ್ಟಿಂಗ್ ಕ್ಲಾಸಲ್ಲಿ ಹೇಳಿದೆ, ಈಚ್ ಪ್ಯಾಟ್ರನ್ ಪೀಸಸ್ಸಿಗೂ ನೀವು ಗ್ರೈನ್ ಲೈನ್ನ ಇಂಡಿಕೇಟ್ ಮಾಡಬೇಕಂದ್ರೆ ಅದು ಲೆಂತ್ ವೈಸಾ ವಿಡ್ತ್ ವೈಸಾ. ಈಗ ಕಾಲರಿಗೆ ನೀವು ಸಿಂಬಲ್ ಮಾರ್ಕ್ಸು ಬೇರೆ ಥರ ಕೊಡ್ತೀರಾ. ಈಗ ಫ್ರಂಟ್ ಪಾರ್ಟಿಗೆ ಬ್ಯಾಕ್ ಪಾರ್ಟಿಗೆ ಆಲ್ ದ ಪ್ಯಾಟ್ರನ್ ಕಾಂಪೊನೆಂಟ್ಸ್ ಮಸ್ಟ್ ಬಿ ಇನ್ ಎ ಲೆಂತ್ ವೈಸ್ ಡೈರೆಕ್ಷನ್. ಗ್ರೈನ್ ಲೈನ್ ಆಸ್ ಎ ಇಂಡಿಕೇಟೆಡ್. Every pattern pieces have a front side, that is printed side, and a back side. Every pattern pieces ಫ್ರಂಟ್ ಸೈಡ್ ಆ್ಯಂಡ್ ಬ್ಯಾಕ್ ಸೈಡ್ ಅಂದರೆ ರೈಟ್ ಸೈಡ್ ಮತ್ತು ರಾಂಗ್ ಸೈಡ್. ಅದನ್ನು ನೋಡಿಕೊಂಡು ನಾವು ಫ್ಯಾಬ್ರಿಕ್ನ ಕಟ್ ಮಾಡಬೇಕಾಗುತ್ತೆ. ಈಚ್ ಫ್ಯಾಬ್ರಿಕ್ಕಿಗೂ ಫ್ರಂಟ್ ಸೈಡ್ ರೈಟ್ ಆ್ಯಂಡ್ ರಾಂಗ್ ಸೈಡ್ ಇರುತ್ತೆ, ಅದನ್ನು ನೋಡ್ಕೋಬೇಕು. ರಫ್ ಸ್ಮೂತ್ ಇದೆಯಾ ಅಥವಾ ಶೈನಿಂಗ್ ಇದೆಯೋ ಅಥವಾ ಫ್ಯಾಬ್ರಿಕ್ ಸೆಲ್ವೆಡ್ಜ್ ಪಾರ್ಟಲ್ಲಿ ಹೋಲ್ಸ್ ಇರುತ್ತೆ, ಅದನ್ನು ನೋಡಿಕೊಂಡು ನೀವು ರೈಟು ರಾಂಗ್ನ ಕನ್ಸಿಡರ್ ಮಾಡ್ಕೋಬೇಕು. ವಿ ಶುಡ್ ಮೇಂಟೈನ್ accurate notch size.
ನಾವು ನಾಚ್ ಮಾರ್ಕ್ ಮಾಡ್ಕೊತೀವಲ್ಲ, ನಾಚ್ ಮಾರ್ಕ್ ಸ್ಲೀವ್ಸು ಅಥವಾ ಟಕ್ಸು ಪ್ಲೀಟ್ಸ್ನ ಕಾಂಬಿನೇಷನ್ ಮಾಡಬೇಕಾದ್ರೆ ಅದ್ರದ್ದು ಲೊಕೇಶನ್ ಐಡೆಂಟಿಫೈ ಮಾಡಬೇಕಾದ್ರೆ ನಾಚ್ ಮಾರ್ಕ್ ಹೆಲ್ಪ್ ಆಗುತ್ತೆ. ಈ ನಾಚ್ ಮಾರ್ಕು ಸಹ ಇಫ್ ಇಟ್ ಈಸ್ ಎನ್ ಲಾರ್ಜ್ ಇನ್ ಸೈಜ್, ಅದು ದೊಡ್ಡದಾಯ್ತಂದರೆ ಇಟ್ ಕ್ಯಾನ್ ಬಿ ಸೀನ್ ಆಫ್ಟರ್ ಸೀವಿಂಗ್ ಆಫ್ ಫ್ಯಾಬ್ರಿಕ್. ಇಟ್ ಮಸ್ಟ್ ಬಿ ಇನ್ ಎ ಸ್ಮಾಲ್ ಸೈಜ್. ಅದನ್ನು ನಾವು ಸ್ಮಾಲ್ ಆಗಿ ಸೈಜ್, ನಾಚ್ ಮಾರ್ಕ್ ಸೈಜು ಸ್ಮಾಲ್ ಇರಬೇಕು. ಲಾರ್ಜ್ ಇತ್ತಂದರೆ ಆಫ್ಟರ್ ದ ಸಿವಿಂಗ್ it shows awkward. Drill hole and size should be appropriate and it will be placed it in its right place. ನಾವು ಡ್ರಿಲ್ ಫ್ಯಾಬ್ರಿಕಲ್ಲಿ ಹೋಲ್ ಮಾರ್ಕ್ ಮಾಡ್ಕೋಬೇಕಂದಾಗ ಅದು ಸಹ ಅಪ್ರಾಪ್ರಿಯೇಟ್ ಸೈಜ್ ಇರಬೇಕು, ಅಪ್ರಾಪ್ರಿಯೇಟ್ ಕರೆಕ್ಟ್ ಪ್ಲೇಸಲ್ಲಿ ನಾವು ಡ್ರಿಲ್ಲಿಂಗ್ ಮಾಡಬೇಕು. ಇಲ್ಲಿ ಹೋದರೆ ಇದು ಸಹ ಫ್ಯಾಬ್ರಿಕ್ ಸ್ಪಾಯ್ಲ್ ಆಗೋಕ್ಕೆ ಚಾನ್ಸ್ ಕೊಟ್ಟಂಗಾಗುತ್ತೆ. ಯೂಸ್ ಎ ರೋಟರಿ ಕಟರ್ ಟು ಕಟ್ ಎ ಲೆದರ್. ರೋಟ್ರಿ ಇದು ಒನ್ ಟೈಪ್ ಆಫ್ ಕಟಿಂಗ್ ಮಿಷಿನ್. ಲೆದರ್ ಗಾರ್ಮೆಂಟ್ಸ್ನ, ಲೆದರ್ ಪ್ರಾಡಕ್ಟ್ಸ್ನ ಲೆದರ್ ಫ್ಯಾಬ್ರಿಕ್ನ ಕಟ್ ಮಾಡಬೇಕಂದಾಗ ರೋಟರಿ ಕಟರ್ನ ಯೂಸ್ ಮಾಡ್ತಾರೆ. ವೈಲ್ ಕಟಿಂಗ್ ದ ಸ್ಲಿಪ್ಪರಿ ಫ್ಯಾಬ್ರಿಕ್ ಅಂದರೆ ಸಮ್ ಫ್ಯಾಬ್ರಿಕ್ಸ್ ಆರ್ ಇನ್ ಎ ವೆನ್ ಯು ಆರ್ ಕಟಿಂಗ್ ದ ಫ್ಯಾಬ್ರಿಕ್ ದೇ ವಿಲ್ ಮೂವ್, ಕಾಂಟ್, ಇದು ಫರ್ಮ್ ಆಗಿ ಕೂತ್ಕೊಳ್ಳಲ್ಲ ಫ್ಯಾಬ್ರಿಕ್, ಆಗ ಜಾರಾಡ್ತಾ ಇರುತ್ತೆ. ಅಂಥ ಟೈಮಲ್ಲಿ ಸ್ಲಿಪ್ಪರಿ ನಿಮಗೆ ಡ್ರಾಫ್ಟ್ ಹಾಕೋಕ್ಕೆ ಈಸಿಯಾಗಿ ಆಗ್ತಾ ಇರಲ್ಲ. ಆಗ ನಾವು ಏನು ಯೂಸ್ ಮಾಡಬೇಕು, ಅದ್ರ ಜೊತೆಗೆ ಆ ಫ್ಯಾಬ್ರಿಕ್ ಫರ್ಮ್ ಆಗಿ ಕೂತ್ಕೋಬೇಕಂದಾಗ ಟಿಶ್ಯೂ ಬಿಹೈಂಡ್ ಎ ಡೆಲಿಕೇಟ್ ಫ್ಯಾಬ್ರಿಕ್, ಟಿಶ್ಯೂ ಪೇಪರ್ನ ಯೂಸ್ ಮಾಡು. ಈಗ ಕೆಲವೊಂದು ಸ್ಯಾರೀಸ್ನಲ್ಲಿ ಅದು ಫೋಲ್ಡ್ ಮಾಡಿ ಅದ್ರ ಜೊತೆಗೆ ಏನು ಹಾಕಿರ್ತಾರೆ, ಒಂದು ಪೇಪರ್ ಥರ ಹಾಕಿರ್ತಾರೆ, ನೋಡಿದ್ದೀರಲ್ವಾ? ಅದೇ ರೀತಿ ಇಲ್ಲಿ ಫ್ಯಾಬ್ರಿಕ್ನ ಕಟ್ ಮಾಡಬೇಕಾದ್ರೂ ಈ ಥರ ಟಿಶ್ಯೂ ಪೇಪರ್ಸ್ನ ಯೂಸ್ ಮಾಡಿ ಫ್ಯಾಬ್ರಿಕ್ ಕಟ್ ಮಾಡಬೇಕಾಗುತ್ತೆ. If the fabric has a one-way design, then lay all the pattern pieces in the same direction. ಕೆಲವೊಂದು ಫ್ಯಾಬ್ರಿಕ್ಕು ಪ್ರಿಂಟೆಡ್, ಈಗ ಫ್ಲೋರಲ್ ಡಿಸೈನ್ಸ್ ಅಂದಾಗ ನೀವೀಗ ಒಂದೇ ಡೈರೆಕ್ಷನಲ್ಲಿ ಇರುತ್ತೆ, ಒನ್ ಡೈರೆಕ್ಷನ್ ಅದರಲ್ಲಿ ನೆಕ್ಸ್ಟ್ ಫ್ರಂಟ್ ಪಾರ್ಟಲ್ಲೇ ಲೆಫ್ಟ್ ಸೈಡ್ ಒನ್ ಡೈರೆಕ್ಷನು, ರೈಟ್ ಸೈಡ್ ಒನ್ ಡೈರೆಕ್ಷನ್ ಅನ್ನೋ ಥರ ಕಟ್ ಮಾಡಬಾರ್ದು. ಆಲ್ ದ ಪ್ಯಾಟರ್ನ್ ಶುಡ್ ಬಿ ಇನ್ ಎ ಸೇಮ್ ಡೈರೆಕ್ಷನ್. ಗೊತ್ತಾಯ್ತಲ್ವಾ? ವಾಟ್ ಆರ್ ದ ಪ್ರಿನ್ಸಿಪಲ್ಸ್ ವೈಲ್ ಕಟಿಂಗ್ ದ ಫ್ಯಾಬ್ರಿಕ್? ಪ್ರಿನ್ಸಿಪಲ್ಸ್ ಯಾವುದು ಪ್ರಿನ್ಸಿಪಲ್ಸ್ ಅನ್ನೋದನ್ನ ತಿಳ್ಕೊಂಡ್ರಿ, ಯಾವುದು ಪ್ರಿನ್ಸಿಪಲ್ಸ್ ಆಫ್ ಡ್ರಾಫ್ಟಿಂಗ್ ತಿಳ್ಕೊಂಡ್ರಿ, ಪ್ರಿನ್ಸಿಪಲ್ಸ್ ಆಫ್ ಮೆಷರ್ಮೆಂಟ್ಸ್ ತಿಳ್ಕೊಂಡ್ರಿ, ಟೈಪ್ಸ್ ಆಫ್ ಮೆಷರ್ಮೆಂಟ್ ತಿಳ್ಕೊಂಡ್ರಿ, ಮೆಥಡ್ಸ್ ಆಫ್ ಮೆಷರ್ಮೆಂಟ್ ತಿಳ್ಕೊಂಡ್ರಿ, ಯೂಸಸ್ ಆಫ್ ಮೆಷರ್ಮೆಂಟ್ ತಿಳ್ಕೊಂಡ್ರಿ. Before stitching a garment, suitable pattern and then cloth is cut as per the prescribed layout. ಹೌದಲ್ವಾ? It is a true. Regarding the designs, comparing the designs demanded by the customer with that are on the basis of which pattern has been prepared. ನೀವು ಅವ್ರು regarding the designs, comparing the designs demanded by the customer with that are on the basis of which pattern, it is true. Balance signs should not be matched in a cutting. ಹೌದಾ ಅಲ್ವಾ? Balance signs should be matched. So it is false. After the cutting components are goes to the next which department? After the cutting the components, it is goes to the sewing department. The cut edge must be clean and smooth in a dressmaking. It is true. While cutting is slippery fabric, use dash behind delicate fabric. ಟಿಶ್ಯೂ ಏನು ಯೂಸ್ ಮಾಡ್ತಾರೆ? ಸ್ಲಿಪ್ಪರಿ ಫ್ಯಾಬ್ರಿಕ್ನ ಕಟ್ ಮಾಡಬೇಕಾದ್ರೆ ಟಿಶ್ಯೂನ ಯೂಸ್ ಮಾಡ್ತಾರೆ. ಎಕ್ಸ್ಪ್ಲೈನ್ ದ ಪ್ರಿನ್ಸಿಪಲ್ಸ್ ಆಫ್ ಕಟ್ಟಿಂಗ್. ಗೊತ್ತಾಯ್ತಲ್ವಾ? ವಾಟ್ ಆರ್ ದ ಪ್ರಿನ್ಸಿಪಲ್ಸ್ ಆಫ್ ಕಟ್ಟಿಂಗ್, ಪ್ರಿನ್ಸಿಪಲ್ಸ್ ಆಫ್ ದ ಮೆಷರ್ಮೆಂಟ್, ಪ್ರಿನ್ಸಿಪಲ್ಸ್ ಆಫ್ ದ ಡ್ರಾಫ್ಟಿಂಗ್ ಅನ್ನೋದನ್ನ ತಿಳ್ಕೊಂಡ್ರೆ. ಓಕೆ, ಥ್ಯಾಂಕ್ ಯು.